ತಮಿಳುನಾಡಿನ ಅಧಿಪತಿಯಾಗೋಕೆ ದಳಪತಿ ಹಕ್ಕು ಮಂಡಿಸಿದ್ದಾರೆ. ಮ್ಯಾಜಿಕ್ ನಂಬರ್ ಸಿಗದೆ ಸರ್ಕಾರ ರಚನೆ ಅಸಾಧ್ಯ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ಗವರ್ನರ್ ಗ್ರೀನ್ ಸಿಗ್ನಲ್ ಕೊಡದೇ ಇದ್ದಿದ್ರಿಂದ ನಾಳೆಯ ಪದಗ್ರಹಣ ಕಾರ್ಯಕ್ರಮ ಮುಂದೂಡಿಕೆಯಾಗಿದೆ. ಟಿವಿಕೆಗೆ ಕಾಂಗ್ರೆಸ್ ಷರತ್ತುಬದ್ಧ ಬೆಂಬಲ ನೀಡಿದೆ. ಟಿವಿಕೆಗೆ ಸರ್ಕಾರ ರಚಿಸುವ ಇರಾದೆ, ಎಡಿಎಂಕೆಯಲ್ಲಿ ಶಾಸಕರ ತಗಾದೆ. ವಿಜಯ್ ಸಿಂಹಾಸನ ಏರೋಕೆ ಎಡಿಎಂಕೆ ಇಬ್ಬಾಗವಾಗುವ ಸುಳಿವು ಸಿಕ್ಕಿದೆ. ಪಳನಿಸ್ವಾಮಿ ಪಾರ್ಟಿಯಲ್ಲಿ 35 ಶಾಸಕರು ದಳಪತಿಗೆ ಜೈ ಅನ್ನೋಕೆ ಸಜ್ಜಾಗಿದ್ದಾರೆ. ಕಾಂಗ್ರೆಸ್ ಬೆಂಬಲ ನೀಡ್ತಾ ಇದ್ದ ಹಾಗೆ ಬಿಜೆಪಿಯಲ್ಲಿ ತಳಮಳ ಶುರುವಾಗಿದೆ. ಕೇಸರಿ ಯುಗಾರಂಭದ ಹೊತ್ತಲ್ಲೇ ಬಂಗಾಳದಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ. ಟಿಎಂಸಿ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಹೊಡಿ ಬಡಿ ಕಿಚ್ಚು ಧಗಧಗಿಸಿದೆ. ಗಲಾಟೆ ಗದ್ದಲದ ಮಧ್ಯೆ ಮೇ 9ಕ್ಕೆ ಸುವೇಂದು ಅಧಿಕಾರಿ ಬಂಗಾಳದ ಸಿಎಂ ಪಟ್ಟಕ್ಕೇರುವ ಸಾಧ್ಯತೆ ಇದೆ. ದೀದಿ ಮಾತ್ರ ರಾಜೀನಾಮೆ ನೀಡಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಮಧ್ಯಪ್ರಾಚ್ಯದ ಕಾಳಗ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ಹಾರ್ಮುಜ್ ಮುಕ್ತಕ್ಕೆ ಪ್ರಾಜೆಕ್ಟ್ ಫ್ರೀಡಂ ಅಸ್ತ್ರ ಪ್ರಯೋಗವಾಗಿದೆ. ಯುಎಇ ಮೇಲಿನ ಇರಾನ್ ದಾಳಿಗೆ ಡೊನಾಲ್ಡ್ ಟ್ರಂಪ್ ಬೆಚ್ಚಿಬಿದ್ದಿದ್ದಾರೆ. ಆಪರೇಷನ್ ಎಪೆಕ್ ಫ್ಯೂರಿ ಅಂತ್ಯ ಅಂತ ಯುಎಸ್ ಕಾರ್ಯದರ್ಶಿ ಹೇಳಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿರೋ ಡೆವಿಲ್ಗೆ ಬೇಲ್ ಸಿಗೋದು ಅನುಮಾನ ಆಗ್ಬಿಟ್ಟಿದೆ. ಸಹ ಕೈದಿಗಳಿಂದ ಕಿರುಕುಳ ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ ದಾಸನಿಗೆ ಜೈಲಾಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಪರಪ್ಪನ ಪಂಜರದಲ್ಲಿ ಸಹ ಕೈದಿಗಳಿಂದ ದರ್ಶನ್ಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ಕಾರಾಗೃಹ ಇಲಾಖೆ ಸಾಕ್ಷ್ಯ ಕೊಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.